ಹಗಲ್ ಹೊತ್ತಲ್ಲಿ ನನ್ಗೆ ಮುತ್ತ ನಿಟ್ಟಿತು, ಆಮೇಲೆ ನನಗೆ ಜ್ವರವು ಕಾಡಿತು. ಹಗಲ್ ಹೊತ್ತಲ್ಲಿ ನನ್ಗೆ ಮುತ್ತ ನಿಟ್ಟಿತು, ಆಮೇಲೆ ನನಗೆ ಜ್ವರವು ಕಾಡಿತು. ಇದುವೇ ಡೆಂಗ್ಯೂ ಎಂದು ಲೇಟಾಗಿ ಗೊತ್ತಾಯ್ತು. ತಲೆಯು ನೋವಾಗ್ತಿತ್ತು, ವಾಂತಿ ಜೋರಾಗಿರ್ತಿತ್ತು, ಸಂಧಿಯು ಸ್ನಾಯು ನೋಯ್ತಿತ್ತು, ಪ್ಲೇಟ್ಲೆಟ್ ಕಡಿಮೆಯಾಗ್ಬಿಡ್ತು. ಶೀತ ಚಳಿಯುವಾಗಲು ದೇಹವು ನಡುಗುತ್ತಲಿರಲು ಜ್ವರದ ತಾಪ ಹೆಚ್ಚಿತು, ಜೀವವು ದಣಿವು ಕಂಡಿತು. ಡೆಂಗ್ಯೂ ಡೆಂಗ್ಯೂ ಡೆಂಗ್ಯೂ, ಬೆಂಗಳೂರಲ್ಲೆಲ್ಲೂ ಡೆಂಗ್ಯೂ. ಹಗಲ್ ಹೊತ್ತಲ್ಲಿ ನನಗೆ ಮುತ್ತ ನಿಟ್ಟಿತು, ಆಮೇಲೆ ನನಗೆ ಜ್ವರವು ಕಾಡಿತ್ತು. ಬೆಲ್ಲನೆ ಚೇತರಿಕೆ ಹೊಂದಿದೆ ನಾನು, ಪೌಷ್ಟಿಕ ಆಹಾರ ಸೇವಿಸಿದಾಗ. ಅಂದಿನಿಂದ ಬುದ್ಧಿಯನ್ನು ಕಲಿತೆನು ನಾನು, ಡೆಂಗ್ಯೂನ ನಿಯಂತ್ರಣದ ಬಗೆಯಾರಿತೆನು. ನೀರು ನಿಂತ ತೊಟ್ಟಿಗಳನ್ನು ಶುಚಿಯಗೊಳಿಸಿರಿ, ಮನೆಯ ಕಿಟಕಿ ಬಾಗಿಲುಗಳ ಮುಚ್ಚಿಕೊಳ್ಳಿರಿ, ಸೊಳ್ಳೆ ಉತ್ಪತ್ತಿ ವಿನಾಶಗೊಳಿಸಿರಿ, ಸೊಳ್ಳೆ ಪರದೆ ಬಳಸಿರಿ, ಪರಿಸರ ಸ್ವಚ್ಛ ಇರಿಸಿರಿ, ಮೈ ತುಂಬಟ್ಟೆ ಧರಿಸಿರಿ, ಕುದಿಸಿದ ನೀರು ಕುಡಿಯಿರಿ. ಸೋಂಕಿಗೆ ಲಸಿಕೆ ಹಾಕಿಸಿ, ವಾರಕ್ಕೊಮ್ಮೆ ನೀರು ಬದಲಿಸಿ, ಸೊಳ್ಳೆಯ ಬತ್ತಿ ಹಚ್ಚಿಸಿ, ಡೆಂಗ್ಯೂವ ನಾಶಗೊಳಿಸಿರಿ.